ದೇ ಆರ್ ಟೆಲ್ಲಿಂಗ್ ಲೈಕ್ ಅಂದರೆ ಅವರು ಹಾಕೋ ಕಲ್ಲರ್ ಇಲ್ಲಿ ಕ್ಯಾನ್ಸರ್ ಅಂಶ ಇದೆ ಅಂತ ಹೇಳ್ತಾರೆ. ಅದನ್ನ ಬ್ಯಾನ್ ಮಾಡಿದ್ರೆ ಒಳ್ಳೇದು. ಎಂಟೈರ್ ಗೋಬಿ ಮಂಚೂರಿಯನ್ನೇ ಬ್ಯಾನ್ ಮಾಡೋದು, ಬಿಕಾಸ್ ಬೇಸಿಕಲಿ ಐ ಆಮ್ ಆಲ್ಸೋ ಫ್ಯಾನ್ ಆಫ್ ಗೋಬಿ ಮಂಚೂರಿ. ನನಗೂ ಗೋಬಿ ಮಂಚೂರಿ ಇಷ್ಟ. ಸೊ ಕಲ್ಲರ್ ವಾಟ್ ಎವರ್ ಅಂದರೆ ಏನಂತಾರೆ, ಆ ಕೆಮಿಕಲ್ ಹೇಳ್ತಿದ್ರಲ್ಲ ಅದನ್ನ ದೇ ಕ್ಯಾನ್ ಟೇಕ್ ಅಂದರೆ ಅದನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಅಷ್ಟೇ. ಜಯಶ್ರೀ. ಗೋಬಿ ಮಂಚೂರಿ ಅನ್ಹೆಲ್ದಿ ಅಂತ ಬ್ಯಾನ್ ಮಾಡ್ತಾ ಇದಾರಂತೆ. ನಿಮ್ಮ ಒಪಿನಿಯನ್ ಏನಂತ, ಮಾಡ್ಬೇಕಾ ಬೇಡವಾ ಅಂತ? ಅದಕ್ಕೆ ಟೇಸ್ಟ್ ಪೌಡರ್ ಎಲ್ಲ ಹಾಕ್ತಾರೆ, ಅದರಿಂದ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಅದಕ್ಕೆ ಅದು ಅನ್ಹೆಲ್ದಿ ಅಂತ ಬ್ಯಾನ್ ಮಾಡಬೇಕು. ರುಕ್ಮಾ ಅಂತ. ಅದು ಅನ್ಹೆಲ್ದಿ ಅಂತ ಹೌದು, ಗೋಬಿ ಮಂಚೂರಿ ಅನ್ಹೆಲ್ದಿ. ಯಾಕಂದ್ರೆ ಅಲ್ಲಿ ಹೂಕೋಸ್ ಇರುತ್ತಲ್ಲ, ಅದ್ರೊಳಗೆ ಹುಳಗಳು ಇರ್ತವೆ. ಹತ್ತಿದ್ರೆ ಫುಡ್ ಪಾಯ್ಸನ್ ಆಗುತ್ತೆ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದು ಅದರಲ್ಲಿರೋ ಬಣ್ಣದಲ್ಲಿ ಕ್ಯಾನ್ಸರ್ ಆಗುತ್ತೆ. ಬಣ್ಣದಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರಲ್ಲ, ಅದನ್ನ ಕಲರ್ ಬರಕ ಏನ್ ಮಾಡ್ಬಿಡ್ತಾರೆ, ಹುಡುಗಿಯರೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಲಿಫ್ಟಿಕ್ ತರ ನೋಡ್ಬಿಡ್ತಾರೆ ಅದನ್ನ. ಬಟ್ ಅದಕ್ಕೆ ಸಾಸ್ ಇನ್ನೂ ಸ್ವಲ್ಪ ಸಾಸ್ ಹಾಕ್ತಾರೆ. ಸಾಸ್ ಒಳಗೂ ಜಾಸ್ತಿ ಅದೇ ಇರೋದು. ಸಾಕ್ಸೋದು ಇದೆ. ಅದು ಬಿಟ್ಟರೆ ಲೇಡೀಸ್ಗೆ ಜಾಸ್ತಿ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಗುವಾಗ ತಿನ್ಬಾರ್ದು ಇವೆಲ್ಲ ಲೇಡೀಸು. ಅವೇ ಜಾಸ್ತಿ ಲೇಡೀಸ್ ಇಷ್ಟಪಡೋದು. ಲೇಡೀಸ್ ಜಾಸ್ತಿ ಇಷ್ಟಪಡಲಿ ಅಂತ ನೋಡ್ಕೊಳ್ಳೋ ಅವ್ರು ಲೇಡೀಸ್ಗೋಸ್ಕರ ಅವ್ರು ನೋಡಕ್ಕೆ ಇಷ್ಟಪಟ್ಟು ಕರೆಸ್ತಾರೋ ಏನೋ ಗೊತ್ತಿಲ್ಲ. ಚೆನ್ನಾಗಿ ಕರೆಸ್ಬಿಟ್ರೆ ತಿನ್ಸಿ ಕಳಿಸ್ಬಿಡ್ತಾರೆ ದುಡ್ಡಿಗೋಸ್ಕರ. ಅದು ನಮ್ಮ ಕರ್ನಾಟಕ ಜನ ಮಾಡಲ್ಲ. UP ಬಿಹಾರದವ್ರು ಇರ್ತಾರೆ ಗೊತ್ತಾ ನನ್ನ ಮಕ್ಕಳು, ಅಂಥವೇ ಗೋಬಿ ಮಂಚೂರಿ ಬಂಡಿಗಳು ಹಿಡಿಯೋದು. ಅವು ಇಟ್ಬಿಟ್ಟು ಯಾಮಾರಿಸಿ ನಮ್ಮ ಕರ್ನಾಟಕ ಜನಕ್ಕೆ ಮೋಸ ಮಾಡಿಸ್ಬಿಡ್ತಾರೆ. ಇದಾಗಬಾರ್ದು ಅಷ್ಟೇ. ಯಾರು ತಿನ್ಬೇಡಿ. ಗೋಬಿ ಅಂತಲ್ಲ, ಪಾನಿಪುರಿ ತಿನ್ಬೇಡಿ. ಪಾನಿಪುರಿ ಬಾಟ್ಲಲ್ಲಿ ಏನೇನು ಮಾಡ್ತಾರೆ ನೋಡಿ, ಎಲ್ಲ ಒಳಗೆಲ್ಲ ಏನೇನೋ ಮಾಡಿರ್ತಾರೆ. ಹುಷಾರಾಗಿರಿ ಅಷ್ಟೇ. ನಮ್ಮ ಹೆಸರು ಐರಿಶ್ ಅಂತ. ಬ್ಯಾನ್ ಆಗಿಲ್ಲ ಅಂದ್ರೆ ಸಾಕಷ್ಟೇ. ಹಾ, ಎಲ್ಲ ಹೇಳ್ತಾರೆ. ಇವಾಗ ಮ್ಯಾಗಿ ಎಲ್ಲೋ ಹೇಳಿದ್ರು, ಆದ್ರೂ ಏನು ಯೂಸ್ ಇರಲಿಲ್ಲ. ಸುಮ್ಮನೆ ಹೇಳ್ತಾರೆ, ಏನೋ ಹೇಳ್ತಾ ಇದ್ದಾರೆ ಅಷ್ಟೇ. ನಾನು ರೇರಾಗಿ ತಿಂತೀನಿ, ದಿನ ಏನು ತಿನ್ನಕ್ಕೆ ಹೋಗಲ್ಲ. ರೇರಾಗಿ ಬೇಜಾರಾದಾಗ ಅವಾಗ ತಿಂತೀನಿ ಅಷ್ಟೇ. ಚೈತ್ರ. ಗೋಬಿ ಮಂಚೂರಿನ ಬ್ಯಾನ್ ಮಾಡಬೇಕು ಅಂತ ಮುಂದಾಗಿದ್ದಾರೆ ಸ್ಟೇಟ್ ಅಲ್ಲಿ. ಕಾರಣ ಏನಂದ್ರೆ ಅದರಲ್ಲಿ ಆ ಬಣ್ಣದಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗಿದೆ ಅಂತೆ. ಒಂದು 100 ಟೆಸ್ಟ್ ರಿಸಲ್ಟ್ ಹಂಗೆ ಬಂದಿದ್ದಾವೆ. ಸೊ ಬ್ಯಾನ್ ಮಾಡ್ತಾರೆ. ನಿಮ್ಮ ಒಪಿನಿಯನ್ ಏನು? ಸೊ ಒಳ್ಳೇದಲ್ವಾ, ಬಿಕಾಸ್ ಇವಾಗ ಈ ನಡುವೆ ನೀವು ನೋಡ್ತಾ ಇರೋವಾಗ ನ್ಯೂಸಸ್ ಅಲ್ಲ. ಸೊ ತುಂಬ ವಸ್ತುಗಳಿಂದ ಕ್ಯಾನ್ಸರ್ಸ್ ಮಕ್ಕಳಿಗೆ, ಫಾರ್ ಎಕ್ಸಾಂಪಲ್ ಕಾಟನ್ ಕ್ಯಾಂಡಿ, ಸೊ ಅದರಿಂದ ತುಂಬ ಕ್ಯಾನ್ಸರ್ಸ್ ಎಲ್ಲ ಏಜೆಂಟ್ಸ್ ಎಲ್ಲ ಇದೆ. ಸೊ ತುಂಬ ಜನ ಕೇಳ್ಪಡ್ತಾ ಇದ್ದೀವಿ ಕ್ಯಾನ್ಸರ್ಸಿಂದ ಸಾಯ್ತಾ ಇದ್ದಾರೆ ಅಂತ. ಸೊ ಅದ್ರ ಬದಲು ನಾವು ಫುಡ್ ಹ್ಯಾಬಿಟ್ಸ್ನ ಚೆನ್ನಾಗಿ ತೊಗೊಂಡೋದ್ರೆ ಅದು ಏನಕ್ಕೆ ಬ್ಯಾನ್ ಮಾಡಬಾರ್ದು? ಒಳ್ಳೇದೇ ಅಲ್ವಾ? ಬಿಕಾಸ್ ಮೋರ್ ದೆನ್ ಫುಡ್, ಇಟ್ ಇಸ್ ಲೈಕ್ ಹೆಲ್ತ್. ವಿ ಕ್ಯಾನ್ ಹ್ಯಾವ್ ಅದರ್ ಫುಡ್ಸ್ ಆಲ್ಸೋ, ಆಯಿತಾ? ತುಂಬ ಲೈಕ್ ಆರ್ಗ್ಯಾನಿಕ್ ಫುಡ್ಸ್ ಎಲ್ಲ ಇದೆ. ಸೊ ಅದನ್ನೇ ಇನ್ ಕೇಸ್ ನೀವು ಹೋಟೆಲ್ಸ್ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಅದು ನಿಮ್ಗೆ ಒಳ್ಳೇದೇ ಅಲ್ವಾ? ಸೊ ಬ್ಯಾನ್ ಮಾಡೋದು ಒಳ್ಳೇದು. ಮೀನಾ ಅಂತ ರಿಪೋರ್ಟ್ ಬಂದಿದೆಯಂತೆ, ಅದಕ್ಕೆ ಬ್ಯಾನ್ ಮಾಡ್ತಾ ಇದಾರಂತೆ ಇವತ್ತಿಂದ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಮೇಡಮ್? ಸೊ ಆ್ಯಕ್ಚುಲಿ ಗೋಬಿ ಮಂಚೂರಿಯನ್ ಅನ್ನೋ ಕಾನ್ಸೆಪ್ಟ್ ಹುಟ್ಕೊಂಡಿದ್ದೇನೆ ಓವರ್ ಪ್ರೈಸ್ ಆಗಿದ್ದಾಗ ಕಾಲಿಫ್ಲವರ್ನ ಹೇಗೆ ಇದು ಮಾಡಬೇಕು ಅಂತ ಹೇಳಿ ಅದೊಂದು ಕ್ರಿಯೇಟಿವ್ ಆಗಿ ಹುಟ್ಕೊಂಡಿದ್ದು. ಆದರೆ ಕಾಲಿಫ್ಲವರ್ದು ಒಂದು ಪ್ರಾಬ್ಲಮ್ ಏನಾಗ್ತಿದೆ ಅಂತಂದರೆ, ಇಟ್ ಹ್ಯಾಸ್ ಟೇಪ್ ವರ್ಮ್ಸ್. ಮೋಸ್ಟ್ ಆಫ್ ದ ರೋಡ್ ಸೈಡಲ್ಲಿ ಕಾಲಿಫ್ಲವರ್ನ ಪ್ರಾಪರಾಗಿ ಇದು ಮಾಡಿಲ್ಲ, ವಾಶ್ ಮಾಡ್ದಿರಾ, ಅದನ್ನು ಸರಿಯಾಗಿ ಯೂಸ್ ಮಾಡ್ದಿರಾ ಮಾಡೋದ್ರಿಂದ it triggers to brain tumor, and the chemicals that they use in that cauliflower and gobi making process alli, gobi manchurian antane alla, yavade manchurian process alli ಮಾಡಬೇಕಾದ್ರೆ ಅದರಲ್ಲಿ ತುಂಬ ಅಂದರೆ ಕಲರ್ಸ್ ಯೂಸ್ ಮಾಡೋದಾಗ್ಬೋದು, ಆರ್ಟಿಫಿಷಿಯಲ್ ಕಲರ್ಸು ಮತ್ತು ಟೇಸ್ಟ್ ಮೇಕರ್ಸು, ದಟ್ ಟ್ರಿಗರ್ಸ್ ಕ್ಯಾನ್ಸರ್. ಸೊ ಬ್ಯಾನ್ ಮಾಡೋದು ಐ ಆಮ್ ನಾಟ್ ಶ್ಯೂರ್. ಯಾಕಂತಂದರೆ ಅದರಿಂದ ತುಂಬ ಬೀದಿ ವ್ಯಾಪಾರಿಗಳು ಬದುಕ್ತಾ ಇದ್ದಾರೆ. ಅದರ ಬದಲಿಗೆ ಬ್ಯಾನ್ ಮಾಡೋದಕ್ಕಿಂತ ಬೇರೆ ರೀತಿಯಾಗಿ ಒಂದು ನಾರ್ಮ್ಸ್ನ ಕೊಡೋದು ಬೆಟರ್ ಅಂತ ನನ್ನ ಅಭಿಪ್ರಾಯ. ಕಾವ್ಯಶ್ರೀ. ಅದರಿಂದ ಮತ್ತೆ ಕ್ಯಾನ್ಸರ್ ಇದೆಲ್ಲ ಆಗುತ್ತೆ ಅಂದರೆ ಮಾಡಲೇಬೇಕಾಗತ್ತೆ ಸರ್. ಆರೋಗ್ಯ ತುಂಬ ಇಂಪಾರ್ಟೆಂಟು. ಆರೋಗ್ಯಕ್ಕಿಂತ ಮತ್ತೆ ಯಾವುದು ಇಂಪಾರ್ಟೆಂಟ್ ಅಲ್ಲ ಸರ್. ಹಾಗೆ ನಿಧಿ ಅಂತ. ಎಲ್ಲ ಬ್ಯಾನ್ ಮಾಡಬೇಕು. ಟೇಸ್ಟಿಂಗ್ ಪೌಡ್ರ್ ಇರುತ್ತಲ್ವ, ಅದೊಂದು ಹಾಕದೇ ಇದ್ರೆ ಒಳ್ಳೇದಾಗುತ್ತೆ. ಹರ್ಷಿತಾ ಅಂತ. ಬಣ್ಣದಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದಾವೆ ಅಂತ ರಿಪೋರ್ಟ್ ಬಂದಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ನೀವು? ಬ್ಯಾನ್ ಮಾಡೋ ಬದಲು ಆಲ್ಟರ್ನೇಟಿವ್ ಏನು ಮಾಡ್ಬೋದು ಅಂತ? ಅದಕ್ಕೆ ಟೇಸ್ಟಿಂಗ್ ಪೌಡರ್ಸು ಅದೆಲ್ಲ ಬಳಸೋ ಬದಲು ನಾರ್ಮಲ್ ಆಗಿ ಯೂಸ್ ಮಾಡ್ಬೋದು. ಅದು ಮೇಘನ. ಅದರಲ್ಲಿ ಏನೋ ಕ್ಯಾನ್ಸರ್ ಬರುತ್ತೆ ಅಂತ ಆ ಬಣ್ಣದಲ್ಲಿ, ಏನು ಹೇಳ್ತೀರಾ? ಮಾಡ್ಬೇಕಾ ಬೇಡವಾ ಅಂತ? ಮಾಡಬೇಕು. ಮಾಡ್ಬೇಕಾ? ಯಾಕೆ ಮಾಡ್ಬೇಕು ಅಂತ? ಕ್ಯಾನ್ಸರ್ ಬಂದರೆ ಮಾಡಬೇಕಲ್ಲ, ಮೇನ್ ನಮ್ಮ ಜೀವನ ಮುಖ್ಯ. ಅದಕ್ಕೆ ಮಾಡಿ ಗೋಬಿ ಮಂಚೂರಿನ ತಿಂತಿದ್ದೆ, ಈಗ ಬಿಡಬೇಕಲ್ಲ, ಬ್ಯಾನ್ ಆಗುತ್ತಲ್ಲ, ಬಿಡಲೇಬೇಕು. ವೇಣುಗೋಪಾಲ್ ನಾಯ್ಕ್ ಅಂತ. ಅದು ಅಕಸ್ಮಾತ್ ಎಫೆಕ್ಟ್ ಆದರೆ ಯಾರಿಗಾದ್ರೂ ಬ್ಯಾನ್ ಮಾಡಬೇಕು ಅಂತ ಹೇಳ್ತೀನಿ ಅಷ್ಟೇ. ಯಾರಿಗೇನು ತೊಂದರೆ ಇಲ್ಲ ಅಂದರೆ
ಹಂಗೆ ಇರಲಿ ಅಂತ ಅಷ್ಟೇ, ಇನ್ನೇನಿದೆ. ಮಾಡ್ತಿದಾರಲ್ಲ ಚೆನ್ನಾಗಿರುತ್ತೆ ಇಶ್ಯೂ. ಮಾಡ್ಬೋದಾ? ಮಾಡ್ಬೋದು, ಆದ್ರೆ ಅದರಲ್ಲಿ ಮಾಡೋದ್ರಲ್ಲಿ ಡಿಫ್ರೆಂಟ್ ಇರುತ್ತಲ್ಲ. ಒಬ್ಬೊಬ್ರು ಮಾಡೋದು ಓಕೆ, ಇನ್ನೊಬ್ರು ಮಾಡೋದು ಚೂರು ಅದ್ರಲ್ಲಿ ಡಿಫ್ರೆನ್ಸ್ ಇರುತ್ತಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಅಶ್ವಿನಿ. ಒಪಿನಿಯನ್ ಏನು ಅಂತ, ಅದ್ರಲ್ಲಿ ಏನೋ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗಿದೆ ಅಂತ, ಅದಕ್ಕೆ ಹಂಗೇನಿಲ್ಲ ಅಣ್ಣ, ನೀಟ್ನೆಸ್ ಇದ್ರೆ ಎಲ್ಲರೂ ಚೆನ್ನಾಗೇ ಮಾಡ್ತಾರೆ. ಅಂದ್ರೆ ಈಗ ಸುಮಾರು ಟೆಸ್ಟ್ ಮಾಡಿದಾರೆ ಒಂದ್ 3 ಕಡೆ, ಎಲ್ಲ ಕಡೆನೂ ಅದ್ರಲ್ಲಿ ಏನೋ ಬಣ್ಣ ಹಾಕ್ತಾರಲ್ವಾ, ಅದ್ರಲ್ಲಿ ಕ್ಯಾನ್ಸರ್ ಬರೋದೇನೋ ಇದೆಯಂತೆ. ಏನ್ ಹೇಳ್ತೀರಾ ನೀವು, ಬ್ಯಾನ್ ಮಾಡ್ಬೇಕಾ ಬೇಡವಾ? ಮಾಡ್ಲಿ ಅಣ್ಣ, ಒಳ್ಳೇದೇ, ತಪ್ಪೇನಿಲ್ಲ. ಇವಾಗ ಎಲ್ಲ ನಮಗ್ ಬೇಕಾಗಿರೋ ನ್ಯೂಟ್ರಿಯನ್ಸ್ ಎಲ್ಲ ತಿಂದಾಕ್ಬಿಟ್ಟವ್ರೆ, ಅದು ಇದು ಕೆಮಿಕಲ್ಸ್ ಹಾಕೊಂಡು. ಮಾಡ್ಲಿ ಅಣ್ಣ, ಪರವಾಗಿಲ್ಲ, ಒಳ್ಳೇದೇ. ನಿತಿನ್ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.